ಸ್ವಾಗತ. ನಿಮ್ಮೂರ ಸುದ್ದಿಯ ಜೊತೆಗೆ ದೇಶ ವಿದೇಶದ ಸಮಾಚಾರ ಎಲ್ಲೆಲ್ಲಿ ಏನೇನಾಯಿತು ಅನ್ನೋದನ್ನು ಕೇವಲ 10 ನಿಮಿಷದಲ್ಲಿ ನಿಮಗೆ ತಿಳಿಸ್ತೇವೆ. ಈಗ ನಿಮಿಷ 10 ಸುದ್ದಿ 50. ಆಯುರ್ವೇದ ಕಾಲೇಜು ವಿದ್ಯಾರ್ಥಿನಿಗೆ ಚೂರಿಯಿಂದ ಇರಿದ ಭಗ್ನ ಪ್ರೇಮಿ. ಮೈಸೂರಿನ ಆಯುರ್ವೇದ ಕಾಲೇಜ್ ಹಾಸ್ಟೆಲ್ ಎದುರು ಪ್ರತಿಭಟನೆ. ತೀವ್ರವಾಗಿ ಗಾಯಗೊಂಡ ತನ್ಯಶ್ರೀಗೆ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಚಾಮರಾಜನಗರಕ್ಕೆ ಮುಖ್ಯಮಂತ್ರಿ ಭೇಟಿ ನೀಡಿದ ಹಿನ್ನೆಲೆ ಚಾಮರಾಜೇಶ್ವರ ದೇಗುಲದ ಮುಂಭಾಗದಲ್ಲಿ ಸಚಿವ ಸಂಪುಟ ಸಭೆ ನಡೆಸುವ ಮೂಲಕ ವಾಟಾಳ್ ನಾಗರಾಜ್ ವಿನೂತನ ಪ್ರತಿಭಟನೆ. ಮಡೆ ಸ್ನಾನ ಆಚರಣೆ ನಿಷೇಧಕ್ಕೆ ಸರ್ಕಾರ ಬದ್ಧ. ಈ ಬಗ್ಗೆ ಮಠಾಧೀಶರುಗಳೊಂದಿಗೆ ಚರ್ಚೆ ನಡೆಸಲಾಗಿದೆ. ಕಾನೂನು ಸಚಿವ ಸುರೇಶ್ ಕುಮಾರ್ ಹೇಳಿಕೆ. ಚಿಕ್ಕೋಡಿ ನಗರದ ಶ್ರೀ ಪದ್ಮಾವತಿ ಆಟೋಮೊಬೈಲ್ ಸ್ಪೇಸ್ ಪಾರ್ಟ್ಸ್ ಅಂಗಡಿಯಲ್ಲಿ ಬೆಂಕಿ ಅವಘಡ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಅಗ್ನಿಗಾಹುತಿ. ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಮುಂದುವರೆದ ಮಮತಾ ಮೂರ್ತಿ ಎಂಬಾಕೆಯ ಗೂಂಡಾಗಿರಿ. ವೇಗವಾಗಿ ಕಾರು ಚಲಾಯಿಸಿ 4 ಗಾಯ. ಟೀಮಣ್ಣ ಪ್ರಚಾರದಿಂದ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಯಾವುದೇ ಹಾನಿ ಇಲ್ಲ. ಹಿರಿಯ ಕಾಂಗ್ರೆಸ್ ನಾಯಕ ಆಸ್ಕರ್ ಫರ್ನಾಂಡಿಸ್ ಹೇಳಿಕೆ. ಶಿರೂರು ಪರ್ಯಾಯೋತ್ಸವಕ್ಕೆ ಅದ್ದೂರಿ ತೆರೆ. ಶಿರೂರು ಶ್ರೀಗಳಿಗೆ ಸಿಎಂ ಸದಾನಂದಗೌಡ ಸನ್ಮಾನ. ಕಣ್ಮನ ಸೆಳೆದ ಬಾಣ ಬಿರುಸುಗಳ ಪ್ರದರ್ಶನ. ಅಕ್ರಮ ಅದಿರು ಸಾಗಣೆಗೆ ಬ್ರೇಕ್ ಹಾಕಲು ಸರ್ಕಾರ ಕ್ರಮ. ಅದಿರು ಸಾಗಣೆಗೆ ಇ ಪರ್ಮಿಟ್ ಕಡ್ಡಾಯ. ಚೆಕ್ ಪೋಸ್ಟ್ಗಳನ್ನು ಆಧುನೀಕರಣಗೊಳಿಸಿ ಕಂಪ್ಯೂಟರ್ ಅಳವಡಿಕೆ. ಶಾಸಕರಿಗೆ ಮತ್ತೊಂದು ಭವನ ನಿರ್ಮಾಣ. 9 ಕೋಟಿ ರೂಪಾಯಿ ವೆಚ್ಚದಲ್ಲಿ 50 ಕೊಠಡಿ 2 ಅಂತಸ್ತಿನ ಪಾರ್ಕಿಂಗ್ ನಿರ್ಮಾಣ. ಮುಂದುವರೆದ ಗ್ಯಾಸ್ ಟ್ಯಾಂಕರ್ಗಳ ಮುಷ್ಕರ. ಆಟೋ ಗ್ಯಾಸ್ ಸಾಗಾಣಿಕೆ ಬಂದ್. ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿಕೆ. ಮಾಜಿ ಪ್ರೇಯಸಿಯ ಕಾಲಿಗೆ ಬಿದ್ದ ರಣಬೀರ್ ಕಪೂರ್. ರಣಬೀರ್ ವರ್ತನೆಯಿಂದ ದಿಗಿಲುಗೊಂಡ ದೀಪಿಕಾ. ಪ್ರಶಸ್ತಿ ವಿತರಣಾ ಸಮಾರಂಭದ ವೇಳೆ ಘಟನೆ. ವದಂತಿಗೆ ತೆರೆ ಎಳೆದ ವಿವಿಎಸ್ ಲಕ್ಷ್ಮಣ್. ಸದ್ಯಕ್ಕೆ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳುವ ನಿರ್ಧಾರ ಕೈಗೊಂಡಿಲ್ಲ. ವಿವಿಎಸ್ ಲಕ್ಷ್ಮಣ್ ಸ್ಪಷ್ಟನೆ. 4ನೇ ಟೆಸ್ಟ್ ಪಂದ್ಯಕ್ಕೆ ಟೀಂ ಇಂಡಿಯಾ ಭರ್ಜರಿ ಪ್ರಾಕ್ಟೀಸ್. ಪರ್ತ್ನಲ್ಲಿ ಕಠಿಣ ಅಭ್ಯಾಸ ನಡೆಸಿ ಬೆವರಿಳಿಸಿದ ಆಟಗಾರರು. ಆಸೀಸ್ನಲ್ಲಿ ಟೀಂ ಇಂಡಿಯಾ ಆಟಗಾರರ ಕಳಪೆ ಪ್ರದರ್ಶನಕ್ಕೆ ಐಪಿಎಲ್ ಕಾರಣವಲ್ಲ. ಹಿರಿಯ ಕ್ರಿಕೆಟಿಗರಾದ ಬಿಷನ್ ಸಿಂಗ್ ಬೇಡಿ ಮತ್ತು ದಿಲೀಪ್ ವೆಂಗ್ಸರ್ಕರ್ ಹೇಳಿಕೆ. ಆಸ್ಟ್ರೇಲಿಯಾ ಓಪನ್ ಟೆನಿಸ್ನಲ್ಲಿ ಪ್ರಮುಖ ಆಟಗಾರರ ಮುನ್ನಡೆ. ನೊವಾಕ್ ಜೊಕೋವಿಕ್, ಮರಿಯಾ ಶರಪೋವಾ, ಸರೀನಾ ವಿಲಿಯಮ್ಸ್, ಆಂಡಿ ಮರ್ರೆ ಮುನ್ನಡೆ. ಸರ್ಕಾರಿ ಕಟ್ಟಡ ಅತಿಕ್ರಮಿಸಿ ತಿಪ್ಪೇಗುಂಡಿ ಮಾಡಿದ ಭೂಪ. ಪುಟಾಣಿಗಳಿರಬೇಕಿದ್ದ ಅಂಗನವಾಡಿ ಈಗ ಕುರಿಗಳ ದೊಡ್ಡಿ. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದ ಕೆಇಬಿ ಕಾಲೋನಿಯ ಸರ್ಕಾರಿ ಕಟ್ಟಡದಲ್ಲಿ ಬೀರಪ್ಪನ ದರ್ಬಾರ್. ಸುವರ್ಣ ಮರ್ಯಾದೆ ಹತ್ಯೆ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಿ. ಮಂಡ್ಯದಲ್ಲಿ ಪ್ರಗತಿಪರರು ಹಾಗೂ ಮಹಿಳಾ ಸಂಘಟನೆಗಳಿಂದ ಪ್ರತಿಭಟನೆ. ಎಸ್ಪಿ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿದ ಪ್ರತಿಭಟನಾಕಾರರು. ಅಕ್ರಮ ಆಸ್ತಿ ಸಂಪಾದನೆ ಆರೋಪ. ಶಾಸಕ ಎಸ್ಆರ್ ವಿಶ್ವನಾಥ್ಗೆ ರಿಲೀಫ್. ನಿರೀಕ್ಷಣಾ ಜಾಮೀನು ಅರ್ಜಿ ಇತ್ಯರ್ಥ. ಅಂತಿಮ ವರದಿ ಸಲ್ಲಿಸುವವರೆಗೂ ಶಾಸಕರನ್ನ ಬಂಧಿಸದಂತೆ ಲೋಕಾಯುಕ್ತ ಕೋರ್ಟ್ ಆದೇಶ. ಬೆಳಗಾವಿ ಪಾಲಿಕೆ ಸೂಪರ್ ಸೀಡ್ ವಿಚಾರ. ಸದಸ್ಯರ ಅಭಿಪ್ರಾಯ ಕೇಳದ ಹಿನ್ನೆಲೆ ಧಾರವಾಡ ಸಂಚಾರಿ ಪೀಠದಲ್ಲಿ ಸರ್ಕಾರದ ಆದೇಶ ಪ್ರಶ್ನಿಸಿ ಪಾಲಿಕೆಯ 21 ಸದಸ್ಯರಿಂದ ರಿಟ್ ಅರ್ಜಿ ಸಲ್ಲಿಕೆ. ಇಟಲಿ ಹಡಗು ದುರಂತ. ಮುಂದುವರೆದ ನಾಪತ್ತೆಯಾದವರ ಶೋಧ ಕಾರ್ಯ. ಶಿಪ್ನ ಇಂಧನ ಸೋರಿಕೆಯಿಂದ ಕಲುಷಿತಗೊಳ್ಳುತ್ತಿದೆ ಸಮುದ್ರದ ನೀರು. ಇಂಧನ ಸೋರಿಕೆಗೆ ಜಲಚರಗಳ ಮಾರಣ ಹೋಮ. ಗ್ಯಾಸ್ ಟ್ಯಾಂಕರ್ ಮಾಲೀಕರ ಮುಷ್ಕರ ಹಿನ್ನೆಲೆ ಕೇಂದ್ರ ಮಧ್ಯಪ್ರವೇಶಿಸಿ ಎಲ್ಪಿಜಿ ಸಮಸ್ಯೆ ಬಗೆಹರಿಸಲಿ. ಮಂಗಳೂರಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸದಾನಂದಗೌಡ ಮನವಿ. ಸೋದೆಮಠ ಪರ್ಯಾಯೋತ್ಸವ ಗೊಂದಲ ಕೃಷ್ಣ ಮಠಗಳ ಆಂತರಿಕ ವಿಚಾರ. ಯತಿಗಳೇ ಗೊಂದಲವನ್ನ ಪರಿಹರಿಸಿಕೊಳ್ಳಬೇಕು. ಮಂಗಳೂರಿನಲ್ಲಿ ಸಿಎಂ ಸದಾನಂದಗೌಡ ಹೇಳಿಕೆ. ತುಮಕೂರು ಜಿಲ್ಲೆಯ ಶಿರಾ ಪಟ್ಟಣದಲ್ಲಿ ಅಕ್ರಮ ಮರಳು ಸಾಗಾಟ. ತಹಶೀಲ್ದಾರ್ ಹನುಮಂತಯ್ಯ ನೇತೃತ್ವದಲ್ಲಿ ದಾಳಿ. ಅಕ್ರಮವಾಗಿ ಮರಳು ಸಾಗಿಸುತ್ತಿದ್ದ 11 ಲಾರಿಗಳ ವಶ. ಬೆಳಂಬೆಳಗ್ಗೆ ಹೊತ್ತಿ ಉರಿಯಿತು ಸಾಮಿಲ್. ಬಿಜಾಪುರ ನಗರದ ಅಲಂಕಾರ ಟಾಕೀಸ್ ಮುಂದಿನ ಸಾಮಿಲ್ಗೆ ಬೆಂಕಿ. ಲಕ್ಷಾಂತರ ರೂಪಾಯಿ ಮರಗಳು ಭಸ್ಮ. ಬೆಂಕಿ ನಂದಿಸಲು ಅಗ್ನಿಶಾಮಕ ದಳದ ಹರಸಾಹಸ. ಸೇನಾ ಮುಖ್ಯಸ್ಥರ ವಯೋಮಿತಿ ವಿವಾದ. ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋದ ವಿಕೆ ಸಿಂಗ್. ಪ್ರಧಾನಿ ರಕ್ಷಣಾ ಸಚಿವ ಎಕೆ ಆಂಟನಿ ಜೊತೆ ಮಾತುಕತೆ. ವಿವಾದದ ಬಗ್ಗೆ ಚರ್ಚೆ. ಯಡಿಯೂರಪ್ಪ ಮತ್ತೆ ಸಿಎಂ ಆಗಲಿದ್ದಾರೆ. ಹೈಕಮಾಂಡ್ ಇದಕ್ಕೆ ಒಪ್ಪಿಗೆ ನೀಡಲಿದೆ. ಷಡ್ಯಂತ್ರದಿಂದ ಸಿಎಂ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಗುಲ್ಬರ್ಗಾದಲ್ಲಿ ಮತ್ತೊಮ್ಮೆ ಬಾಂಬ್ ಸಿಡಿಸಿದ ರೇಣುಕಾಚಾರ್ಯ. ರಾಜ್ಯ ಪ್ರವಾಸದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ. ನನ್ನ ಪ್ರವಾಸ ಪಕ್ಷದ ವರ್ಚಸ್ಸಿಗಾಗಿ ಹೊರತು ನನ್ನ ವರ್ಚಸ್ಸಿಗಾಗಲ್ಲ. ಬಿಜಾಪುರದ ಇಂಡಿಯಲ್ಲಿ ಮಾಜಿ ಸಿಎಂ ಬಿಎಸ್ವೈ ಹೇಳಿಕೆ.
ಬಾಗಲಕೋಟೆಯ ಕುಂಚನೂರಿನಲ್ಲಿ ಅಂತಾರಾಜ್ಯ ಕಬಡ್ಡಿ ಪಂದ್ಯಾವಳಿ. ಮುಂಬೈ, ನಾಸಿಕ್ ಸೇರಿದಂತೆ ಹೊರ ರಾಜ್ಯ ತಂಡಗಳು ಭಾಗಿ. ವಿಜೇತ ತಂಡಗಳಿಗೆ 30,000 ಮತ್ತು ಕಲರ್ ಟಿವಿ ಬಹುಮಾನ. ಬಿಸಿಲ ನಾಡು ರಾಯಚೂರಿನಲ್ಲಿ ಮೈಕೊರೆಯುವ ಚಳಿ. ಸೆಕೆಯಿಂದ ತತ್ತರಿಸುತ್ತಿದ್ದ ಜನತೆಗೆ ಚಳಿಗಾಳಿ ತಂದ ಸಂಕಟ. ದಾಖಲೆಯ 8 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದ ಉಷ್ಣಾಂಶ. ಬಾಲಿವುಡ್ನಲ್ಲಿ ಶುರುವಾಗಿದೆ ಐಟಂ ಸಾಂಗ್ ಟ್ರೆಂಡ್. ಐಟಂ ಸಾಂಗ್ನಲ್ಲಿ ಬಣ್ಣ ಹಚ್ಚಿದ ಮಾದಕ ಬೆಡಗಿ ವೀಣಾ ಮಲ್ಲಿಕ್. ಗಲಿ ಗಲಿ ಮೇ ಚೋರ್ ಹೇ ಚಿತ್ರದಲ್ಲಿ ಮೈಚಳಿ ಬಿಟ್ಟು ಕುಣಿದ ಬೆಡಗಿ. ಚೆನ್ನೋ ಚೆನ್ನೋ ಹಾಡಿಗೆ ಬಳುಕಿತು ವೀಣಾ ಸೊಂಟ. ಮೈಸೂರಿನಲ್ಲಿ ಬೆಳ್ಳಂಬೆಳಗ್ಗೆ ಗರ್ಜಿಸಿದ ಜೆಸಿಬಿ. ನಗರದ ವಿವಿಧ ಬಡಾವಣೆಗಳ ಫುಟ್ಪಾತ್ ತೆರವು ಕಾರ್ಯಾಚರಣೆ. ಹೈಕೋರ್ಟ್ ಆದೇಶದ ಮೇರೆಗೆ ತೆರವು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ನಗರ ಪಾಲಿಕಾ ಸಿಬ್ಬಂದಿಗಳು. ಪಾದಚಾರಿಗೆ ಸಿಎಂ ಎಸ್ಕಾರ್ಟ್ ಕಾರ್ ಡಿಕ್ಕಿ. ಪಾದಚಾರಿ ಅಬ್ಲಂಮಗರು ನಿವಾಸಿ ಚಂದ್ರ ಸ್ಥಳದಲ್ಲೇ ಸಾವು. ಮಂಗಳೂರಿನ ಪಣಂಬೂರಿನಲ್ಲಿ ಘಟನೆ. ಕಾವೇರಿದ ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆ. ಉತ್ತರ ಪ್ರದೇಶದಲ್ಲಿ 5 ದಿನ ರಾಹುಲ್ ಗಾಂಧಿ ಪ್ರಚಾರ. ಉತ್ತರಾಖಂಡ್ನಲ್ಲಿ ಪ್ರಚಾರ ಅಖಾಡಕ್ಕಿಳಿದ ಸೋನಿಯಾ ಗಾಂಧಿ. ಆಸೀಸ್ ನೆಲದಲ್ಲಿ ಸೋತು ಸುಣ್ಣವಾದ ಟೀಂ ಇಂಡಿಯಾ. ಕಳಪೆ ಆಟ ಆಡಿದ ಲಕ್ಷ್ಮಣ್ ಬೆಂಬಲಕ್ಕೆ ಗೌತಮ್ ಗಂಭೀರ್. ಟೀಂ ಇಂಡಿಯಾ ಸೋಲಿಗೆ ಇಡೀ ತಂಡ ಜವಾಬ್ದಾರಿ. ಪರ್ತ್ನಲ್ಲಿ ಗೌತಮ್ ಗಂಭೀರ್ ಹೇಳಿಕೆ. ಬೆಳ್ಳಂಬೆಳಗ್ಗೆ ಕಳ್ಳನ ಕೈಚಳಕ. ಹಾಲು ತರಲು ತೆರಳುತ್ತಿದ್ದ ಗೃಹಿಣಿಯ ಮಾಂಗಲ್ಯ ಸರ ಕಿತ್ತು ಪರಾರಿಯಾದ ಆಟೋ ಚಾಲಕ. ಬೆಂಗಳೂರಿನ ಶ್ರೀನಗರದಲ್ಲಿ ಘಟನೆ. ಸಾಲ ಮನ್ನಾಕ್ಕೆ ಆಗ್ರಹ. ಬೆಂಗಳೂರಿನ ಬೀದಿಗಿಳಿದ ದಾಳಿಂಬೆ ಬೆಳೆಗಾರರು. 1000ಕ್ಕೂ ಹೆಚ್ಚು ದಾಳಿಂಬೆ ಬೆಳೆಗಾರರಿಂದ ಪ್ರತಿಭಟನೆ. ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೆ ಬೃಹತ್ ರ್ಯಾಲಿ. ಯಡಿಯೂರಪ್ಪರಿಂದ ಬಿಜೆಪಿ ದುರ್ಬಲವಾಗಿದೆ. ಮೂಲ ಬಿಜೆಪಿಗರಿಗೆ ಸೂಕ್ತ ಸ್ಥಾನಮಾನ ಸಿಗ್ತಿಲ್ಲ. ಹೈಕಮಾಂಡ್ ದುರ್ಬಲವಾಗಿದೆ. ಬೆಳಗಾವಿಯಲ್ಲಿ ಬಿಜೆಪಿ ಹಿರಿಯರ ವೇದಿಕೆ ವಾಗ್ದಾಳಿ. ನರ್ಸ್ ಬನ್ವರಿ ದೇವಿ ಹತ್ಯೆ ಪ್ರಕರಣ. ಮುಂದುವರಿದ ಸಿಬಿಐ ಕಾರ್ಯಾಚರಣೆ. ಹತ್ಯೆ ಆರೋಪಿ ಅಶೋಕ್ ಬಿಜ್ನೈನನ್ನು ಬಂಧಿಸಿದ ಸಿಬಿಐ. ಆಮಿಷ ಒಡ್ಡಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆರೋಪ. ಎಚ್ಚರಿಕೆ ಸಂದೇಶ ನೀಡಲು ಹಿಂದೂ ಜಾಗೃತಿ ಸಮಿತಿಯಿಂದ ಪಾದಯಾತ್ರೆ. ಕೊಡಗಿನ ಗೋಣಿಕೊಪ್ಪದಲ್ಲಿ ಹಾರಾಡಿದ ಸಾವಿರಾರು ಕೇಸರಿ ಧ್ವಜ. ಬಿಎಸ್ವೈ ಪುತ್ರರಿಗೆ ಷರತ್ತು ಸಡಿಲಿಕೆ. ಲೋಕಾಯುಕ್ತ ಕೋರ್ಟ್ ವಿಧಿಸಿದ್ದ ಜಾಮೀನು ಷರತ್ತು ಸಡಿಲಿಸಿದ ಹೈಕೋರ್ಟ್. ಹಣದ ವ್ಯವಹಾರದ ದಾಖಲೆಗಳನ್ನು ಸಲ್ಲಿಸಿದ ವಿಜಯೇಂದ್ರ ರಾಘವೇಂದ್ರ. ಮಾನಸಿಕ ಅಸ್ವಸ್ಥೆ ಮೇಲೆ ವಕೀಲನಿಂದ ಅತ್ಯಾಚಾರ. ಮಂಡ್ಯದ ಕಲ್ಲಹಳ್ಳಿಯಲ್ಲಿ ಘಟನೆ. ಪಿರಿಯಾಪಟ್ಟಣ ಮೂಲದ ವಕೀಲ ಸುರೇಶ್ ಕುಮಾರ್ನಿಂದ ಕೃತ್ಯ. ಕಾಮುಕ ಪಶ್ಚಿಮ ಠಾಣೆ ಪೊಲೀಸರ ವಶಕ್ಕೆ. ರಂಗೇರಿದ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣಾ ಅಖಾಡ. 3 ದಿನಗಳು ಪ್ರಿಯಾಂಕಾ ಗಾಂಧಿ ಪ್ರಚಾರ. ರಾಹುಲ್ ಒಪ್ಪಿದರೆ ಸಕ್ರಿಯ ರಾಜಕೀಯಕ್ಕೆ ಬರಲು ರೆಡಿ ಎಂದ ಪ್ರಿಯಾಂಕಾ ಗಾಂಧಿ. ಎಚ್ಐವಿ ಪೀಡಿತ ಮಕ್ಕಳಿಗೆ ವಿಶೇಷ ಆರೈಕೆ. ರಾಜ್ಯದ 5 ಜಿಲ್ಲೆಗಳಲ್ಲಿ ಹೆಚ್ಚು ಎಚ್ಐವಿ ಪೀಡಿತರು. ಎಚ್ಐವಿ ಪೀಡಿತ ಮಕ್ಕಳಿಗೆ ಪುನರ್ವಸತಿ ವ್ಯವಸ್ಥೆ. ಬೆಳಗಾವಿಯಲ್ಲಿ ಸಚಿವ ರಾಮದಾಸ್ ಹೇಳಿಕೆ. ಮಡಿಕೇರಿ ನಗರಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷೆ ನಡುವೆ ಮಾತಿನ ಚಕಮಕಿ. ವಾಹನ ಒದಗಿಸಿಲ್ಲ ಅಂತ ಉಪಾಧ್ಯಕ್ಷೆ ವಸಂತ ಆಕ್ರೋಶ. ಉಪಾಧ್ಯಕ್ಷೆ ಬೇಡಿಕೆಗೆ ಅಧ್ಯಕ್ಷ ನಂದಕುಮಾರ್ ಸಿಡಿಮಿಡಿ. 2 ದೇಗುಲಗಳಲ್ಲಿ ಚಿನ್ನಾಭರಣ ಕಳ್ಳತನ. ಆನೇಕಲ್ನ ಲಕ್ಷ್ಮೀಪುರ ಮತ್ತು ನಲ್ಲಯ್ಯನ ದೊಡ್ಡಿ ಗ್ರಾಮಗಳಲ್ಲಿ ಕಳ್ಳರ ಕೈಚಳಕ. ದೇವರ ಮೇಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ದರೋಡೆ. ಜೆಡಿಎಸ್ನಲ್ಲಿ ಚುರುಕುಗೊಂಡ ರಾಜಕೀಯ ಚಟುವಟಿಕೆ. ನಾಳೆ ಬೆಂಗಳೂರಿನಲ್ಲಿ ಎಚ್ಡಿ ದೇವೇಗೌಡ ನೇತೃತ್ವದಲ್ಲಿ ಜೆಡಿಎಸ್ ಮುಖಂಡರ ಸಭೆ. ಪಕ್ಷ ಸಂಘಟನೆ ಕಾರ್ಯಸೂಚಿ ಕುರಿತು ಮಹತ್ವದ ಚರ್ಚೆ. ಕಾವೇರಿದ ಪಂಚರಾಜ್ಯಗಳ ವಿಧಾನಸಭಾ ಚುನಾವಣಾ ಅಖಾಡ. ಉತ್ತರಾಖಂಡ್ ರೂರ್ಕಿಯಲ್ಲಿ ಸೋನಿಯಾ ಗಾಂಧಿ ಅಬ್ಬರದ ಪ್ರಚಾರ. ವಿಪಕ್ಷಗಳ ವಿರುದ್ಧ ಸೋನಿಯಾ ಗಾಂಧಿ ವಾಗ್ದಾಳಿ. ನಟಿ ಪೂಜಾ ಗಾಂಧಿ ಜೆಡಿಎಸ್ ಸೇರ್ಪಡೆ ಖಚಿತ. ಜೆಡಿಎಸ್ ಸೇರ್ಪಡೆಗೆ ನಟಿ ಪೂಜಾ ಗಾಂಧಿ ಉತ್ಸಾಹ. ಜೆಡಿಎಸ್ ವಕ್ತಾರ ವೈಎಸ್ವಿ ದತ್ತ ಬಹಿರಂಗ. ದಾವಣಗೆರೆಯಲ್ಲಿ ಶಕ್ತಿ ಚಿತ್ರತಂಡ. ಹೋಟೆಲ್ವೊಂದರಲ್ಲಿ ಬೆಣ್ಣೆ ದೋಸೆ ಸವಿದ ರಾಮು ಮಾಲಾಶ್ರೀ. ಅಭಿಮಾನಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಶಕ್ತಿ ತಂಡ. ಮುಂಬೈಗೆ ಭೇಟಿ ನೀಡಿದ ಖ್ಯಾತ ಟಿವಿ ನಿರೂಪಕಿ ಓಫ್ರಾ ವಿನ್ಫ್ರಿ. ಐಶ್ವರ್ಯ ಮಗುವಿಗೆ ಶುಭ ಹಾರೈಸಿದ ಖ್ಯಾತ ನಿರೂಪಕಿ. ಟ್ವಿಟರ್ನಲ್ಲಿ ಅಮಿತಾಬ್ ಹೇಳಿಕೆ. ಓಫ್ರಾರನ್ನ ಹಾಡಿ ಹೊಗಳಿದ ಬಿಗ್ ಬಿ.